ಆರೋಗ್ಯ ಸುಧಾರಿಸಲು ಪ್ರತಿನಿತ್ಯ ಕೆಲ ಸಮಯಗಳ ಕಾಲ ಯೋಗ ಧ್ಯಾನ ಮಾಡುವ ಅವಶ್ಯಕತೆ ಇದೆ ಎಂದು ಭಾರತ್ ಸ್ವಾಭಿಮಾನ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ ತಿಳಿಸಿದರು. ನಗರದ ಸಂಸ್ಕೃತ ಭವನದಲ್ಲಿ ಪತಂಜಲಿ ಯೋಗ ಪರಿವಾರ ಹಾಸನದ ವತಿಯಿಂದ ಆಯೋಜಿಸಿದ್ದ ವಿಶ್ವ ಧ್ಯಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾನವ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಮಾಡಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪತಂಜಲಿ ಯೋಗ ಪರಿವಾರದ ಮಾರ್ಗದರ್ಶಕರು ಹಾಗೂ ವೇದ ಭಾರತೀಯ ಸಂಯೋಜಕ ಹರಿಹರಪುರ ಶ್ರೀಧರ್ ಮಾತನಾಡುತ್ತಾ, ನಮ್ಮೊಳಗಿನ ಚೈತನ್ಯವನ್ನು ಜಾಗೃತಿಗೊಳಿಸಲು ಧ್ಯಾನ ಮಾರ್ಗದಿಂದ ಸಾಧ್ಯವಿದೆ. ಆತ್ಮವನ್ನು ಪರಮಾತ್ಮನೊಟ್ಟಿಗೆ ಸೇರಿಸುವುದೇ ಯೋಗ. ನಮ್ಮ ಜೀವನದಲ್ಲಿ ಅಷ್ಟಾಂಗ ಯೋಗವನ್ನು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ ಎಂದರು. ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಎಂವಿ ಗಿರೀಶ್ ಮಾತನಾಡುತ್ತಾ, ಧ್ಯಾನ ಎಂದರೆ ಚಿಂತನೆ. ನಾವು ಧ್ಯಾನದಲ್ಲಿ ಭಗವಂತನ ಚಿಂತನೆ ಮಾಡುತ್ತೇವೆ. ಸದ್ಗುಣಗಳ ಚಿಂತನೆ, ಸದ್ವಿಚಾರ ತಿಳಿದುಕೊಳ್ಳಲು ಶಾಸ್ತ್ರಾಂಗಗಳು ಹೆಚ್ಚೆಚ್ಚು ನಡೆಯಬೇಕೆಂದರು. ಮಹಿಳಾ ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ಶಾರದಾ ಧರ್ಮಾನಂದ್ ಮಾತನಾಡಿ, ಮಾತು ನಿಲ್ಲಿಸಿದರೆ ಮೌನ, ಆಲೋಚನೆ ನಿಲ್ಲಿಸಿದರೆ ಧ್ಯಾನ ಎಂದು ಧ್ಯಾನದ ಮಹತ್ವ ತಿಳಿಸಿದರು. ಗೊಬ್ಬರ ಹಾಕ್ತೀವಿ, ಬೀಜ ನೆಡ್ತೀವಿ, ನೀರು ಹಾಕ್ತೀವಿ ಕಾಲಕಾಲಕ್ಕೆ. ಇವೆಲ್ಲ ಮಾಡಿದರೆ ಒಂದು ಫಲ ಬರುತ್ತೆ. ಒಂದು ಭೂಮಿಯಲ್ಲಿ ಒಂದು ಬೆಳೆಯನ್ನು ಬೆಳಿಬೇಕಾದ ಅಷ್ಟು ಸಂಸ್ಕಾರವನ್ನು ನಾವು ಮಾಡ್ತೀವಿ. ನಮ್ಮೊಳಗಡೆ ಭಗವಂತ ಇದ್ದಾನಲ್ಲ, ಭಗವಂತನ ಕಾಣಬೇಕಾದ್ರೆ ಇನ್ನೆಷ್ಟು ಸಂಸ್ಕಾರವನ್ನು ಮಾಡ್ಕೊಳ್ಬೇಕಾಗತ್ತೆ ನಾವು. ನಿಜವಾಗಿ ಧ್ಯಾನ ಅಂತ ಹೇಳಿದರೆ ಅನೇಕ ಹೇಳಿದರು, ಪರಮಾತ್ಮನಲ್ಲಿ ನಮ್ಮ ಆತ್ಮ ಸೇರಿಸುವುದು. ನಾವೆಲ್ಲ ಏನು ಭಾವಿಸಿದ್ದೀವಿ? ನಾವೆಲ್ಲ ಮನುಷ್ಯರು. ಅಷ್ಟೇ ಅಲ್ಲ, ವೇದ ಹೇಳುತ್ತೆ ಅಮೃತಸ್ಯ ಪುತ್ರ ಅಂತ ಹೇಳಿ. ನಾವೆಲ್ಲ ಅಮೃತ ಪುತ್ರರು. ಆದರೆ ಯುವ ಭಾರತ್ ಜಿಲ್ಲಾ ಪ್ರಭಾರಿ ಸುರೇಶ್ ಪ್ರಜಾಪತಿ ಧ್ಯಾನ ನಡೆಸಿಕೊಟ್ಟರು. ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಸಹ ಪ್ರಭಾರಿ ದೊರೆಸ್ವಾಮಿ ಕಾರ್ಯಕ್ರಮ ನಿರೂಪಿಸಿದರೆ, ಸಂಸ್ಕೃತ ಭವನ ಯೋಗ ಕೇಂದ್ರದ ಸಾಧಕರು ಸುಶ್ರಾವ್ಯವಾಗಿ ಪ್ರಾರ್ಥಿಸಿದರು. ಕಾರ್ಯಕ್ರಮದಲ್ಲಿ ಕಿಸಾನ್ ಸೇವಾ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್, ಹಿರಿಯ ಯೋಗ ಸಾಧಕ ಶೇಷಗಿರಿ, ವಿಶಾಲಾಕ್ಷಿ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.